ಬಿಟ್ಟ ಹೋದ ಹುಡುಗಿನ ಒಟ್ಟ ನೀನು ನೆನಸಕ ನಿನಗ ಏನ ಬಂಗಾರ ಹತ್ತಿಲ ನೋಡ. ಅದೊಂದು ಫೀಲಿಂಗ್ ವಿಡಿಯೋ ಐತೆ. ಸೊ ಬೇರೆಯವ್ರದ್ದು ಒಂದು ಫೋಟೋ ಹಾಕ್ಕೊಂಡು ನಾನು ವಿಡಿಯೋನ ಮಾಡಿದ್ದೀನಿ. ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಆ ಒಂದು ವಿಡಿಯೋ ನೀಟಾಗಿ ಹಾಗೆ ನೀವು ಸ್ವಂತ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಹೇಳಿಕೊಡ್ತೀನಿ ಮುಂದೆ. ಬನ್ನಿ ವಿಡಿಯೋನ ಎಂಡ್ವರೆಗೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು 3-4 ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇವತ್ತು ಮಾಡಿದ್ದೀನಿ. ಅದು ಹೇಗಿದೆ ಅಂಥೇಳಿ ಎಲ್ಲಿಯಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಅಡೋಬ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಸೊ ಈ ಫ್ರೆಂಡ್ಸ್ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ಪ್ರಾಜೆಕ್ಟ್ ಅಂತ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಓಕೆ ಮಾಡ್ಕೊಂಡ್ಮೇಲೆ ನಿಮ್ಗೆ ಯಾವ ಥರ ಇಲ್ಲಿ ಕಾಣಿಸ್ತಲ್ಲ ಲಿರಿಕ್ಸು ಮತ್ತು ಬ್ಯಾಕ್ಗ್ರೌಂಡು ಯಾವ ಇಲ್ಲಲ್ಲ. ಸೊ ನೀವು ಇಲ್ಲಿ ಕಾಣಿಸಲ್ಲ, ನಾನು ಇಲ್ಲಿ ಆಫ್ ಮಾಡಿದ್ದೀನಿ, ನೀವು ಎಲ್ಲ ಆನ್ ಮಾಡ್ಕೊಳ್ಬೇಕು ಈ ಥರ. ಫ್ರೆಂಡ್ಸ್ ಇದೇ ಥರ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ನೀಟಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋನೂ ಅರ್ಥ ಆಗೋಲ್ಲ. ನೀವು ಎಲ್ಲನೂ ನೋಡ್ಕೇಸಿ ಎಲ್ಲ ಸ್ಕಿಪ್ ಮಾಡಿ ಲಾಸ್ಟು ಎಂಡ್ವರೆಗೆ ನೋಡಿ. ಒಂದು ಏನಪ್ಪ ಅಂತಂದರೆ ಇಲ್ಲಿ ವಿಡಿಯೋ ಇರೋದು ಒಂದು 6 ನಿಮಿಷ ಇರುತ್ತೆ. ನೀವು 5 ನಿಮಿಷ ನೋಡಿ ಇನ್ನೂ 1 ನಿಮಿಷನ ಸ್ಕಿಪ್ ಮಾಡಿಬಿಟ್ರೆ ನೀವು ವಿಡಿಯೋ ನೋಡಿದ್ರೂ ವೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ವಿಡಿಯೋನ ಎಂಡ್ವರೆಗೆ ನೋಡಿ ನೀಟಾಗಿ ಹೇಳಿದ್ದೀನಿ. ಬನ್ನಿ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು. ಫಸ್ಟ್ ಸ್ಟಾರ್ಟಿಂಗ್ ಫ್ರೆಂಡ್ಸ್, ನೀವು ಇಲ್ಲಿ ಕಾಣಿಸ್ತಲ್ಲ ಗ್ರೀನ್ ಕಲರ್ ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್, ಇದ್ರ ಮೇಲೆ ಓಕೆ ಮಾಡಿಕೊಂಡು ಸೊ ಇಲ್ಲಿ ನೀವು ಇದನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಲ್ಲ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಮೊದಲು ಸ್ಟಾರ್ಟಿಂಗ್ ನೀವು ಇಲ್ಲಿ ಬ್ಯಾಕ್ಗ್ರೌಂಡು ಬ್ಲಾಕ್ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಫಸ್ಟು ಏನಪ್ಪ ಅಂದರೆ ಈ ಥರ ಒಂದು ಬಾಕ್ಸ್ನ ತೊಗೊಳ್ಳಿ. ಅಲ್ಲಿ ಎಲ್ಲಿ ಇರುತ್ತಪ್ಪ ಅಂದ್ರೆ ಬಾಕ್ಸ್ ಇಲ್ಲಿ ಕಾಣಿಸ್ತಲ್ಲ ಪ್ಲಸ್ ಮೇಲೆ ಓಕೆ ಮಾಡಿಕೊಂಡು, ಸೊ ಇಲ್ಲಿ ಬಾಕ್ಸ್ ಕಾಣಿಸ್ತಲ್ಲ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಓಕೆ ಮಾಡಿಕೊಂಡು ಇದು ನೀವು ಏನು ಮಾಡೋಕ್ಕಪ್ಪ ಅಂದರೆ ಒಂದೇ ಬಾಕ್ಸ್ ತೊಗೊಂಡು ಅಲ್ಲಿ ಫೋಟೋ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಾನು ಜಸ್ಟ್ ಈಗ ಒಂದು ಫೋಟೋ ಆ್ಯಡ್ ಮಾಡ್ಕೊತೀನಿ. ಸೊ ಈ ಥರ ಆ್ಯಡ್ ಮಾಡಿಕೊಂಡು ಈ ಒಂದು ಫೋಟೋ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಚಿಕ್ಕದಾಗಿ ನೀವು ಮಾಡ್ಕೊಳ್ಬೇಕು. ಸೊ ಅದು ಬಾಕ್ಸ್ ಐತಲ್ಲ ಅದಕ್ಕಿಂತ ಚಿಕ್ಕದು ಮಾಡ್ಕೊಳ್ಬೇಕು ನೀವು. ಇಷ್ಟು ಮಾಡ್ಕೊಂಡ ನಂತರ ಸೊ ಇದೇ ಒಂದು ಬಾಕ್ಸ್ನ ಮತ್ತೆ ಒಂದು ಸಲ ಆ್ಯಡ್ ಮಾಡ್ಕೊಳ್ಳಿ ನೀವು ಈ ಥರ. ಸೊ ಆ್ಯಡ್ ಮಾಡಿಕೊಂಡು ನೀವೇನಪ್ಪ ಮಾಡ್ಬೇಕಂದ್ರೆ ಈ 3 ಔಟ್ರನ್ನ ರೈಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಗ್ರೂಪ್ ಅಂತ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಷ್ಟು ಕಾಣಿಸ್ತೆ ನಿಮಗೆ. ಇದಾದ ನಂತರ ಈ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಷ್ಟು ಬರುತ್ತೆ. ಇಲ್ಲಿ ನೀವು ಬ್ಯಾಕ್ಗ್ರೌಂಡನ್ನ ವೈಟ್ ಇಟ್ಕೊಂಡು ಸೊ ಇದನ್ನು ಸ್ವಲ್ಪ ಈ ಥರ ದೊಡ್ಡದಾಗಿ ಮಾಡ್ಕೊಳ್ಬೇಕು. ಈ ಥರ ಅಡ್ಜಸ್ಟ್ಮೆಂಟ್ ನಾನು ಹೇಳ್ಕೊಡ್ತೀನಿ ಎಷ್ಟು ಇಟ್ಕೋಬೇಕಂತೇಳಿ. ಸೊ ಈ ಥರ ಆಯ್ತಲ್ಲ, 1 ನಿಮಿಷ. ಫ್ರೆಂಡ್ಸ್ ಇಲ್ಲಿ ಕಾಣುತ್ತಲ್ಲ ನೀವು ಜೂಮ್ ಮಾಡಿಕೊಂಡು 154.2 ಐತೆ. ಇಷ್ಟು ಇಟ್ಕೊಂಡು ನಿಮ್ಗೇನಾದರೂ ಇನ್ನೂ ದೊಡ್ಡದಾಗಬೇಕಂದ್ರೆ ಲೆಂತ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಗ್ರೂಪ್ನಲ್ಲಿ ಮಾತ್ರ ಇಷ್ಟು ಇಟ್ಕೋಬೇಕು. ಸೊ ಬ್ಯಾಕ್ ಬಂದು ಇದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಈ ಥರ. ಸೊ ಮಾಡಿಕೊಂಡು ಇಲ್ಲಿ ನೋಡ್ಬೇಕು ನೀವು ಸ್ವಲ್ಪ ಸೈಡ್ಗೆ ಜಾಸ್ತಿ ಇದೈತಲ್ಲ, ಇನ್ನೊಂದು ಸಲ ಗ್ರೂಪ್ ಮೇಲೆ ಓಕೆ ಮಾಡಿಕೊಂಡು ಇದನ್ನು ಈ ಥರ ಅಂದ್ಕೊಳ್ಬೇಕು. ಇಷ್ಟು ಈಗಲೂ ನೋಡಿ. ಸೊ ಈ ಥರ ಐತಲ್ಲ ಇಷ್ಟು. ಸೊ ಇದಾದ ನಂತರ ನೀವೇನು ಮಾಡ್ಬೇಕಪ್ಪ ಅಂದರೆ ಇದನ್ನು ನೀವು ಸಾಂಗು ಪ್ಲೇ ಮಾಡಿ ಮೊದಲೇ ನೋಡಿರಬೇಕು. ಸೊ ಆಗಲೇ ನಿಮಗೆ ನೀಟಾಗಿ ಬರುತ್ತೆ.
ನೀವು ಸಾಂಗ್ ಹಾಕ್ಕೊಂಡು ವೀಡಿಯೋನ ಮಾಡ್ಬೇಕು. ಆಗಲೇ ನಿಮಗೆ ಬೀಟ್ ಎಲ್ಲಿ ಇರುತ್ತೋ ಅಲ್ಲಿರುತ್ತೆ. ಸೊ ಈ ಥರ ಹಾಕ್ಕೊಂಡು ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಮೋಹನ್ ಟ್ರಾನ್ಸ್ಫರ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡು ಸ್ವಲ್ಪ ಕೆಳಗೆ ಒಂದು ಪ್ಲಸ್ ಮಾರ್ಕ್ ಹಾಕ್ಕೊಳ್ಬೇಕು. ಆಗಲೇ ಪ್ಲಸ್ ಮಾರ್ಕ್ ಹಾಕ್ಕೊಂಡು ಈ ಥರ ಕೆಳಗೆ ತೊಗೊಂಡು ಸೊ ಇಲ್ಲಿ ಎಂಡುವರೆಗೆ ಮತ್ತೆ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಹಾಕ್ಕೊಂಡು ಇನ್ನು ಮೇಲ್ಗಡೆ ತೊಗೊಳ್ಳಿ. ಸೊ ಈ ಥರ ಆದ ನಂತರ ನೀವು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಬೇಕು. ಇನ್ನೊಂದು ಏನಪ್ಪ ಅಂದರೆ ಇಷ್ಟು ಸೆಂಟ್ರಲ್ಲಿ ಹಾಕ್ಕೊಂಡು ಈ ಥರ ತೊಗೋಬೇಕು. ಇಷ್ಟು ತೊಗೊಂಡಾದ ನಂತರ ಮತ್ತೆ ಇಲ್ಲಿ ಎಂಡುವರೆ ತೊಗೊಂಡು ಇಲ್ಲಿ ಚಿಕ್ಕದಾಗಿ ಇಷ್ಟು ಎಳ್ಕೊಂಡು ಸಡನ್ನಾಗಿ ಇದು ಮತ್ತೆ ಮಾರ್ಕ್ ಹಾಕ್ಕೊಂಡು ಈ ಥರ ಅಂದ್ಕೊಳ್ಬೇಕು. ಸೊ ಅಂದ್ಕೊಂಡು ನೋಡಿ ಈ ಥರ ಇವಾಗ ಸೊ ಈ ಥರ ಬರುತ್ತಲ್ಲ, ಇಲ್ಲಿ ನೀವು ಸ್ವಲ್ಪ ಸ್ಪೀಡನ್ನು ಇಟ್ಕೊಳ್ಳಿ. ಆಗಲೇ ಹೇಳಿದ್ದೀನಿ ನಾನು ಒಂದು ವಿಡಿಯೋದಲ್ಲಿ, ಈ ಥರ ಇಷ್ಟು ಇರುತ್ತಲ್ಲ, ಈ ಥರ. ಇನ್ನು ನಿಮಗೆ ಇದು ಚೆನ್ನಾಗಿ ಅನಿಸಿಲ್ಲಪ್ಪ ಅಂದ್ರೆ ಚೇಂಜ್ ಮಾಡ್ಕೊಳ್ಬೋದು ಬೀಟ್ ಹಾಕ್ಕೊಂಡು. ಇಷ್ಟ ಆಯ್ತಲ್ಲ, ಇಲ್ಲಿ ಇಷ್ಟ ಹಾಕ್ಕೊಂಡು ಇನ್ನೂ ಹತ್ರ ಹಾಕ್ಕೊಂಡು ಈ ಒಂದೇ ಬೀಟ್ ಮೇಲೆ ವಿಡಿಯೋನ ಮಾಡ್ಕೊಳ್ಬೋದು. ಸೊ ಹೇಗಪ್ಪ ಅಂತಂದರೆ ಇಲ್ಲೊಂದು ಬೀಟ್ ಹಾಕ್ಕೊಂಡು ಇಷ್ಟು ಹೇಳ್ಕೊಂಡು ಆಮೇಲೆ ಇಲ್ಲಿ ಮುಂದೆ ಒಂದು ಬೀಟ್ ಹಾಕ್ಕೊಂಡು ಈ ಥರ. ಈ ಸಲ ನೋಡಿ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ. ಸೊ ಇದಾದ ನಂತರ ಇದನ್ನು ಈಸಿಯಾಗಿ ನೋಡ್ಕೊಂಡ್ರಿ. ಇಲ್ಲಿ ಮತ್ತೆ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ನೀವು ಲಿರಿಕ್ಸ್ ಅಂದರೆ ಅಕ್ಷರನ ಹಾಕ್ಕೊಳ್ಬೋದು. ನಾವು ಹಾಕ್ಕೊಂತೀನಿ ನೋಡಿ, ನಾನು ಎಡಿಟೇಶ್ವರ್ ಅಂತೇಳಿ, ನನ್ನ ಹೆಸರು ಶರಣು ಗೂಳಿ ಕ್ರಿಯೇಷನ್ ಎಂಪಾಡ್ ಅಂತೇಳಿ. ನೀವು ಏನಿರುತ್ತೋ ನನಗಿಷ್ಟ ಅಂತ ನಾನು ಹಾಕ್ಕೊಂಡಿನಿ. ನಿಮಗೆ ಏನು ಇಷ್ಟ ಇರುತ್ತೋ ಅದು ನೀವು ಹಾಕ್ಕೊಳ್ಬೋದು. ಈ ಥರ ಹಾಕ್ಕೊಂಡು ಚಿಕ್ಕದಾಗಿ ಮಾಡ್ಕೊಳ್ಬೇಕು. ಬ್ಲಾಕ್ ಇಟ್ಕೊಳ್ಬೇಕು, ಯಾಕಂದರೆ ವೈಟ್ ಇದ್ದಲ್ಲಿ ಬ್ಲಾಕ್ ಇದ್ದರೆ ಯಾವ್ದು ಮ್ಯಾಚ್ ಆಗ್ತದೆ ಅವಾಗ ನೋಡಿಕೊಂಡು ನೀವು ಇಟ್ಕೊಳ್ಬೋದು. ಸೊ ಈ ಥರ ಆಯ್ತಲ್ಲ. ಸೊ ಇದನ್ನೇ ನೀವು ಈ ಥರನೂ ಇಟ್ಕೊಳ್ಬೋದು, ಚೆನ್ನಾಗಿ ಅನಿಸುತ್ತೆ. ಒಟ್ಟು ನೀವು ಗ್ರೂಪ್ನಲ್ಲಿ ಮಾಡೋಕ್ಕೂ ಮಾತ್ರ ಹೋಗಬೇಡಿ. ಗ್ರೂಪ್ನಲ್ಲಿ ಮಾಡಿದರೆ ಸರಿಯಾಗಿ ಅನಿಸಲ್ಲ. ಈ ಥರ ಸೊ ಓಕೆನಾ. ಇದಾಯಿತು. ಆದ ನಂತರ ಬ್ಯಾಕ್ಗ್ರೌಂಡ್ ಯಾವ ಥರ ಹಾಕ್ಕೊಳ್ಬೇಕಪ್ಪ. ಸೊ ಜಸ್ಟ್ ನೋಡಿ ನೀವೇನು ಮಾಡ್ಬೇಕಪ್ಪ ಅಂದರೆ ನಿಮ್ಗೆ ಇಲ್ಲಿ ಕಾಣಿಸ್ತಲ್ಲ ಎಲ್ಲ ಶಾಪ್ ಅಂತೇಳಿ. ಸೊ ಅಂದರೆ ಇದರಲ್ಲಿ ಎಲ್ಲ ಯಾವ ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನು ಈ ಸ್ಟಾರ್ನ ಆವಾಗ ನಿಮಗೆ ತೋರಿಸಿದ್ದೆ ಯಾವಪ್ಪ ಅಂದರೆ ಇದು ಹಾಕ್ಕೊಂಡು ಇದನ್ನು ನಾನು ಕಲರು ಗ್ರೀನ್ ಇಟ್ಕೊಂಡು ಸೊ ಏನಪ್ಪ ಮಾಡ್ತೀನಂದರೆ ನಾನು ಇದನ್ನು ಎಂಡ್ವರೆಗೆ ಫುಲ್ಲು ಜಾಸ್ತಿ ತೊಗೊತೀನಿ ಬ್ಯಾಕ್ಗ್ರೌಂಡು. ಯಾಕಂದರೆ ಲಿರಿಕ್ಸ್ ಎಲ್ಲಿ ಇರುತ್ತೆ ನೀವು ಅಲ್ಲಿಗೆ ಹಾಕ್ಕೊಳ್ಬೇಕು. ಸೊ ಹಾಕ್ಕೊಂಡು ಇದನ್ನು ಕೆಳಗೆ ಅಂದ್ಕೊಂಡು ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಈ ಥರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಇಷ್ಟು ಬೇಕಾ ನಿಮಗೆ, ಇಷ್ಟು ಇಟ್ಕೊಂಡು ಇಷ್ಟಾಯ್ತಲ್ಲ. ಇದಕ್ಕೆ ನೀವು ಕೆಲವೊಂದು ಅಂದರೆ ಕಲರ್ ಹಾಕ್ಕೊಳ್ಬೇಕು. ಈ ಥರ ನೋಡಿ ಕಲರ್ ಯಾವ ಥರ ಆಗಿದೆ, ಈ ಥರ. ಇದಕ್ಕೆ ಮತ್ತೆ ಇಲ್ಲಿ ಕಾಣಿಸ್ತಲ್ಲ ಸ್ಟೈಲಿಸ್, ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ. ಇಲ್ಲಿ ಕಾಣಿಸ್ತದೆ ಜಾಸ್ತಿ ಅದು. ಆಗಲೇ ನೀವು ನೋಡ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕು ಸೈಜು. ಈ ಥರ ಇಟ್ಕೊತೀರಾ, ಇಲ್ಲಾಂದರೆ ಈ ಥರ ಬೇಕಾ, ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ಇಟ್ಕೊಳ್ಳಿ. ಕೆಲವೊಂದು ನಿಮಗೆ ಇಲ್ಲಿ ನೀಟಾಗಿ ನೀವು ನೋಡ್ಕೊಳ್ಬೇಕು. ಸೊ ಏನಪ್ಪ ನೋಡ್ಕೋಬೇಕಂದ್ರೆ ಇಲ್ಲಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೊಳ್ಬೇಕು ಅಷ್ಟೇ. ಈ ಥರ ಅಲ್ಲಿ ನಾನು ನೋಡಿದ್ದೀನಿ, ನೀವು ಒಂದು ಸಲ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಈ ಥರ ಇಲ್ಲಿ ಇನ್ನೊಂದೇನೆಂದರೆ ನೀವು ರೌಂಡ್ ಶೇಪ್ನ ಹಾಕ್ಕೊಳ್ಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಅನಿಸ್ತಲ್ಲ.
ನಾನು ಇದರಲ್ಲಿ ಸ್ಪೆಷಲಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನು ನಿಮಗೆ ಇದಾದ ನಂತರ ಮತ್ತೆ ಮುಂದೆ ಇದನ್ನೇ ಕಾಪಿ ಡೂಪ್ಲಿಕೇಟ್ ಅಂದರೆ ಇಲ್ಲಿ ಕಾಣಿಸ್ತಲ್ಲ ಡೂಪ್ಲಿಕೇಟ್ ಲೇಯರ್ ಅಂದರೆ ಒಂದೇ ಇರುತ್ತದಲ್ಲ ಅದು ಡಬಲ್ ಆಗುತ್ತೆ. ಅಂದರೆ ಇಲ್ಲಿ ಕಾಣಿಸ್ತಲ್ಲ ಒಂದೇ ಇರುತ್ತೆ ಇದನ್ನು ಡಬಲ್ ಮಾಡ್ಕೊಳ್ಬೋದು. ಸೊ ಈ ಥರ ಇದನ್ನು ಸ್ವಲ್ಪ ಮುಂದೆ ಹೇಳ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ, ಈ ಥರ. ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಹೇಳಿದ್ದೀನಿ. ದಯವಿಟ್ಟು ಇಷ್ಟ ಆಗುತ್ತೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇನ್ನೂ ಹಲವಾರು ರೀತಿಯೂ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು. ಇದೆಲ್ಲ ಆದ ನಂತರ ನೀವು ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಇದರಲ್ಲಿ ಏನಾದರೂ ಚೇಂಜ್ ಅನಿಸಿದರೆ ಅಂದ್ಕೊಳ್ಳಿ. ಸ್ವಲ್ಪ ಇದೆಲ್ಲ ದೊಡ್ಡದಾಗಿದೆ, ನೀವು ತಿಳ್ಕೊಂಡು ಮಾಡ್ಕೊಳ್ಳಿ. ಸೊ ಈ ಥರ ಇಷ್ಟೇ ಅಲ್ವಾ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.